ಇವತ್ತಿನ ದಿವಸ ಇಲ್ಲಿ ನಮ್ಮ ಗುಮ್ಕಲ್ ಪಂಚಾಯತಿ ಜನ, ನಮ್ಮ ಲೀಡರ್ಸ್ ಇರ್ಬೋದು, ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಅಣ್ಣ ತಮ್ಮಂದಿರು ಏನೆಂದರೆ, ಆಕಸ್ಮಿಕವಾಗಿ ಮೊನ್ನೆ ಟೂರ್ ಹೋಗಿದ್ದರು. ಟೂರ್ ಹೋದಾಗ ನಮ್ಮ ಟೀಚರ್ಸ್ ಬೇಜವಾಬ್ದಾರಿಯಿಂದ 4 ಜನ ಮೃತರಾಗಿದ್ದಾರೆ. ಅವ್ರಿಗೆ ಸಂತಾನ ಹೇಳಿಕೆ ತಲುಪಿಸೋಕ್ಕೆ ನಮ್ಮ ಶಾಸಕರು ಸಮೃದ್ಧಿ ಮಂಜನವರು ನಾವು ಸೇರಿದ್ದೀವಿ. ಇಲ್ಲಿ ಸಂತಾನ ಹೇಳಿಕೆ ಬಂದಿದ್ದೀವಿ, ಸಂತಾಪ ಹೇಳಿಕೆ ಬಂದಿದ್ದೀವಿ. ಈಗ ಕುಟುಂಬ ತೀರಾ ಬಡವರು, ಅವರು ಸರ್ಕಾರದಿಂದ ಅವ್ರಿಗೂ ಅನುದಾನ ಕೊಟ್ಟರೆ ಒಳ್ಳೆಯದು ಅಂತ ಸರ್ಕಾರಕ್ಕೆ ನಾನು ಬಯಸ್ತಾ ಇದ್ದೀನಿ. ಹೌದು, ಅವ್ರು ಸಾಕೊಂಡಿದ್ದಾರೆ. ಅಲ್ಲಿ ಬೈರಡ್ಪಲ್ಲಿ ಹತ್ರ ಕೊಟ್ಟಿದ್ದು ಐಮನ್ನು, ಆ ಮಗುನ ಇಲ್ಲಿ ಸಾಕೊಂಡಿದ್ರು. ತೀರಾ ಬಡವರು ಅವರು. ಈಗ ನಮ್ಮ ಶಾಸಕರು ಅನುದಾನ ಕೊಡ್ತಾರೆ, ನಾನು ಅನುದಾನ ಅವ್ರಿಗೆ ಕೊಡಬೇಕು ಅಂತ ಬಂದಿದ್ದೀನಿ. ನಾನು ಶಾಸಕರು ಅಲ್ಲೇ ಹೋಗಿದ್ದಕ್ಕೆ ಭಾರಿ ರಾತ್ರಿನೇ ಹೋಗಿದ್ದಾರೆ. ಗೊತ್ತಾದ ತಕ್ಷಣ ರಾತ್ರಿ ಅಲ್ಲಿ ಸೇರಿ ಅವರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ SP ಅವರಿದ್ದರು, ನಾರಾಯಣ್ ಅಂತ. ಅವರು ತುಂಬ ಅಲ್ಲಿ ಕೋಆಪ್ರೇಷನ್ ಕೊಟ್ಟು ಆದಷ್ಟು ಬೇಗ ಮೃತದೇಹಗಳನ್ನು ಹೊರ ತೆಗೆದು ಮನೆಗೆ ಕಳಿಸಿದ್ದಾರೆ. ಅವ್ರಿಗೂ ಸಹ ತುಂಬ ಧನ್ಯವಾದಗಳು ಹೇಳ್ತೀನಿ. ಹೌದು ಹೌದು. ಮುಂದೆ ಇನ್ನು ಮಕ್ಕಳು ಕಲ್ಕೊಂಡಾಗ ತುಂಬ ನೋವಿರುತ್ತಲ್ಲ, ರಾತ್ರಿ ಹಗಲು ಅವ್ರಿಗೂ ಅದೇ ಇರುತ್ತೆ. ಎಲ್ಲ ಜನ ನಾವು ಕಲ್ಕೊಂಡು ಈಗೂ 7 ವರ್ಷ ಆದ್ರೂ ನಮಗೂ ಮೇಲೆ ಆಗ್ತಾ ಇಲ್ಲ. ಅದೇ ಅವ್ರಿಗೂ ದುಃಖ ಇರುತ್ತೆ. ಅವರ ದುಃಖ ಮರೆತು ಬೇರೆ ಏನಾದರೂ ಅವರು ಒಳ್ಳೆತನ ನೋಡ್ಕೋಬೇಕು ಅಂತ ಅವ್ರಿಗೂ ಬಯಸ್ತಾ ಇದ್ದೀನಿ. సీఎం చెప్పిన మాట్లాడినాను, చెప్పిన మాట్లాడినాను. రేపు కాదు మన సర్కార్ ఇట్లా మాట్లాడుతున్నాం కదా, మాకు చెప్పినాను పని కావాలని చెప్పినాను. నేను కూడా సెషన్లో మాట్లాడినాను. అందుకే నేను మనకు వచ్చాకలేదు. అర్థమవుతుందా? నీకు తెలుస్తూ చాలా పోరాడితే నాకు సిక్కులే బిడ్డ, అర్థమవుతుందా? కొంచెం మేము సమాధానం బిడ్డ పోయింది అన్నప్పుడు నువ్వు చెప్పాకలేదు. అర్థమవుతుంది? చెప్పండి. నేనుండా వెళ్ళిపోయింది. ఆడే ఉండిపోయి కంప్లీట్ గా అయిపోయి ఆడ ఉండిపోయి చెప్తాడు. ఏమి కాలోపల ఇట్లా అవుతుంది ఎవరు అనుకోవట్లేదమ్మా. అయిపోయి కదా నేను అప్పుడు కానీ నేను పరిచయం తక్కువ. నాకు మాకు డొనేషన్ ఇచ్చినారు, మైక్ తీసుకున్నారు.